ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ದಾರೆ ಇಂಟೆಲಿಜೆಂಟ್ ಗುರು ಯೂಟ್ಯೂಬ್ ಚಾನಲ್. ಎಲ್ಲರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್ಗೆ ಸ್ವಾಗತ. ಲೇಟೆಸ್ಟ್ ಅಪ್ಡೇಟ್ ಏನು, ಅಮೌಂಟ್ ನಾಳೆ ಬರುತ್ತೆ, ಏನು ಮಾಹಿತಿ ತಿಳಿಸ್ಕೊಡ್ತೀವಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಸಾಕಷ್ಟು ಮಹಿಳೆಯರು ಕಾಯ್ತಾ ಇದ್ದೀರಾ ಅಮೌಂಟ್ ಯಾವಾಗ ಬರುತ್ತೆ ಅಂತ. ಸದ್ಯಕ್ಕೆ 21ನೇ ಕಂತಿನವರೆಗೂ ನಿಮಗೆ ಅಮೌಂಟ್ ಕೂಡ ಕ್ಲಿಯರ್ ಆಗಿದೆ. ಇನ್ನು 22, 23, 24ನೇ ಕಂತಿನ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಆಗಬೇಕಾಗಿರುತ್ತೆ. ಸಾಕಷ್ಟು ಜನ ಕಾಯ್ತಾ ಇದ್ದಾರೆ ಯಾವಾಗ ಅಮೌಂಟ್ ಬರುತ್ತೆ ಅಂತ. ಸದ್ಯದ ಮಾಹಿತಿ ಪ್ರಕಾರ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಈ ಎಂದು ಹೇಳಿದ್ರು, ಶೀಘ್ರದಲ್ಲೇ ನಾವು ಕ್ರೆಡಿಟ್ ಕೂಡ ಮಾಡ್ತೀವಿ ಅಂತ. ನಾಳೆಯಿಂದ ಪ್ರೊಸೆಸಿಂಗ್ ಶುರು ಆಗುವ ಸಾಧ್ಯತೆಗಳು ಕೂಡ ಇದಾವೆ ಅಂತ ಕೂಡ ಮಾಹಿತಿ ಬರ್ತದೆ. ನಾಳೆಯಿಂದ ನಿಮಗೆ DBT ಪ್ರೊಸೆಸ್ ಆಗಿರ್ಬೋದು, ಅಮೌಂಟ್ನ ರಿಲೀಸ್ ಮಾಡುವ ಸಾಧ್ಯತೆಗಳು ಕೂಡ ಇದಾವೆ. ಅಂದುಕೊಂಡಂತೆ ಆದ ಇನ್ನು 15ರಿಂದ 20 ದಿನದ ಒಳಗಡೆ ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಬಂದ್ಬಿಟ್ಟು ನಿಮ್ಮ ಖಾತೆಗೆ ಜಮೆ ಮಾಡುವ ಸಾಧ್ಯತೆ ಕೂಡ ಇದೆ. ಇಲ್ಲಿ 22, 23, 24ನೇ ಕಂತಿಂದು 2,000 ಪ್ಲಸ್ 2,000, 2,000 ಪ್ಲಸ್ 6,000 ಅಮೌಂಟ್ ಕೂಡ ನಿಮ್ಮ ಖಾತೆಗೆ ಬಂದು ಜಮೆ ಆಗಬೇಕಾಗುತ್ತೆ. ಅದರಲ್ಲಿ ನಿಮಗೆ ಸದ್ಯದ ಮಟ್ಟಿಗೆ 4,000 ರೂಪಾಯಿ ಜಮೆ ಆಗುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಿದ್ದಾರೆ. ನಾಳೆಯಿಂದ ನಿಮಗೆ ಹಾಕೋದಕ್ಕೆ ಶುರು ಮಾಡ್ತಾ ಇದ್ದಾರೆ ಅಂತ ಹೇಳಿ ಕೂಡ ಮಾಹಿತಿ ಬರ್ತಾ ಇದೆ. ನಿಮಗೆ 15ರಿಂದ 20 ದಿನಗಳ ಕಾಲಾವಕಾಶ ತೆಗೆದುಕೊಳ್ಳುತ್ತೆ. ನಿಮ್ಗೆ ಗೊತ್ತೇ ಇದೆ ಪ್ರೊಸೆಸ್ ಎಷ್ಟು ದಿನ ತಗೊಳುತ್ತೆ ಅಂತ. ಅಲ್ಲಿ ನೀವು ರಿಲೀಸ್ ಮಾಡಿದ ತಕ್ಷಣ ನಿಮಗೆ ಇವತ್ತೇ ಬರೋದಿಲ್ಲ. ಅಲ್ಲಿ ನಿಮಗೆ ಕಂತು ವೈಸ್ ನಿಮಗೆ ಅಲ್ಲಿ ನಿಮಗೆ ಈ ರೀತಿ ಗುಂಪು ವೈಸ್ ನಿಮಗೆ ಬರೋ ಕಾರಣ ಅಲ್ಲೊಂದು ಟೈಮ್ ತಗೊಳುತ್ತೆ. ಆ ನಿಟ್ಟಿನಲ್ಲಿ ಬೇರೆ ಆಪ್ಷನ್ಸ್ ಇಲ್ಲ, ನೀವು ವೆಯ್ಟ್ ಮಾಡಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಗುಡ್ ನ್ಯೂಸ್, ಇನ್ನೇನು ಹಣ ಆಗೋದಕ್ಕೆ ಶುರು ಮಾಡ್ತಾ ಇದ್ದಾರೆ. ಎಲ್ಲ ಜಿಲ್ಲಾವಾರು ನಿಮಗೆ ಮಾಹಿತಿ ಸಿಗುತ್ತೆ. ನಾಳೆಯಿಂದ ನಿಮಗೆ ಅಮೌಂಟ್ ರಿಲೀಸ್ ಮಾಡುವ ಸಾಧ್ಯತೆಗಳು ಕೂಡ ಇದ್ದಾವೆ. ನಿಮಗೆ ಎಲ್ಲ ಪ್ರೊಸೆಸಿಂಗ್ ಆಗೋದಕ್ಕೆ ನೆಕ್ಸ್ಟ್ ಹಬ್ಬದ ಒಳಗಡೆ ನಿಮಗೆ ಹಬ್ಬದ ನೆಕ್ಸ್ಟ್ ನಿಮಗೆ ಅದರ ಒಳಗಡೆ ನಿಮಗೆ ನಿಮ್ಮ ಅಮೌಂಟ್ಗೆ ಬಂದು ನಿಮ್ಮ ಹಣ ಕೂಡ ಜಮೆ ಆಗೋ ಸಾಧ್ಯತೆ ಕೂಡ ಇದೆ. ಈಗ 6,000 ಬರಬೇಕು, 2+2+2 ಸದ್ಯದ ಮಟ್ಟಿಗೆ 4,000 ನಿಮಗೆ ಬರುವ ಸಾಧ್ಯತೆಗಳು ಕೂಡ ಹೆಚ್ಚುಗಳು ಇದಾವೆ ಅಂತೇಳಿ ಮೂಲಗಳಿಂದ ಮಾಹಿತಿ ಬಂದಿದೆ. ಇದು ಇವತ್ತಿನ ಗೃಹಲಕ್ಷ್ಮಿ ಯೋಜನೆ ಅಪ್ಡೇಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.